ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕೊಳ್ಳೇಗಾಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಸಂಭ್ರಮ. ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಮಂಗಳವಾರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ರಜೆ ಕೊಡ್ತೀನಿ, ಸುಮ್ಮನೆ ಹೋಗಿ ಮಾತಾಡ್ತೀನಿ. ಇಷ್ಟೇ ಸಾಕ. ಇನ್ನೆಷ್ಟು ವರ್ಷ ಮಾತಾಡೋಣ ಹೇಳಿ? ಎಷ್ಟು ವರ್ಷದಿಂದ ಮಾತಾಡ್ತಿರ್ತೀವಿ ಗೊತ್ತಾ ಸರ್? ಬಾಬಾ ಸಾಹೇಬ್ರು 135ನೇ ಜಯಂತಿ 56ರಲ್ಲಿ ತೀರ್ಕೊಂಡ್ಬಿಟ್ರು. 70 ವರ್ಷ ಆಯ್ತು. ಅವ್ರು ಇಲ್ಲೇ ಜಯಂತಿ ಆಗಿರೋದು 70 ವರ್ಷ. 56ರಲ್ಲಿ ತೀರ್ಕೊಂಡ್ರು, 70 ವರ್ಷ ಆಯ್ತು. ಇನ್ನೆಷ್ಟು ವರ್ಷ ಮಾತಾಡೋಣ? ಇದಂದ್ರೆ ಏನ್ ಮಾಡೋಣ ಸರ್? ಏನ್ ಮಾಡೋಣ ಹೇಳಿ ಸಾಗರ? ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಸಂವಿಧಾನವನ್ನ ಕೊಟ್ಟು 1950 ಜನವರಿ 26ರಲ್ಲಿ ಪತ್ರಕರ್ತರು ಅವ್ರನ್ನ ಒಂದು ಮಾತಾಡ್ತಾರೆ. ಅಂಬೇಡ್ಕರ್ ಹೇಳೋ ಮಾತುಗಳು ಕೇಳಿಸ್ಕೊಳ್ಳಿ. ಪತ್ರಕರ್ತರು ಬಾಬಾ ಸಾಹೇಬ್ರನ್ನ ಪ್ರಶ್ನೆ ಮಾಡ್ತಾರೆ, ಅಂಬೇಡ್ಕರ್ ಜಿ, ಇಂಥ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಜಾತಿ, ಧರ್ಮ, ಬುಡಕಟ್ಟು, ಆಚಾರ, ವಿಚಾರ ಹಿಂಗೆಲ್ಲ ಕೂಡಿರ್ತಕ್ಕಂಥ ಈ ರಾಷ್ಟ್ರಕ್ಕೆ ಸಂವಿಧಾನ ಕೊಡ್ತಾ ಇದ್ದೀರಲ್ಲ, ಬರ್ಕೊಟ್ಟಿದ್ದೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಹೇಳ್ತಾರೆ, ಇವೆಲ್ಲ ದಾಖಲಾಗಿದೆ ಸರ್, ದಾಖಲಾಗಿದೆ, ಸಿಗುತ್ತೆ ಮಾಹಿತಿ ನಿಮಗೆ. ನನ್ನ ಸಂವಿಧಾನ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಒಪ್ಕೋತೀನಿ. ಆದ್ರೆ ಈ ನನ್ನ ಸಂವಿಧಾನ ಸಂಪೂರ್ಣವಾಗಿ ಯಥಾವತ್ತಾಗಿ ಜಾರಿ ಆಗ್ಬಿಟ್ರೆ ಕೇವಲ 20 ವರ್ಷಗಳಲ್ಲಿ ಈ ದೇಶ ಪ್ರಬುದ್ಧ ಭಾರತ ಆಗುತ್ತೆ. ಸೊ ಇವತ್ತಿನಿಂದ ನಾವು ರಾಜಕೀಯವಾಗಿ ಹಿಂದಿನಿಂದ ನಾವು ರಾಜಕೀಯವಾಗಿ ಸಮಾನರಾಗಿದ್ದೇವೆ. ರಾಜಕೀಯ ಸಮಾನತೆ ಅಂದ್ರೆ ಏನು ಗೊತ್ತಾ? ಸಾಮಾನ್ಯ ಗೊತ್ತು ಇದೆ ನಿಮಗೆ. ಒಬ್ಬ ವ್ಯಕ್ತಿಗೆ ಒಂದು ಓಟಿಗೆ ಸಾಮಾನ್ಯ ಪ್ರಜೆ 140 ಕೋಟಿಲಿ ಅರ್ಧ ಚಿಕ್ಕ ಐಟನ್ನ ಬಿಡ್ಬಿಟ್ರೆ 70 ಕೋಟಿ ಜನಸಂಖ್ಯೆ ಓಟ್ ಹಾಕ್ತಾರಲ್ರಿ. ಆ ಓಟ್ ಹಕ್ಕನ್ನ ತಂದು ಕೊಟ್ಟಿದ್ದೇ ಬಾಬಾ ಸಾಹೇಬರು. ಮಾತಾಡ್ತೀವ ನಾವು, ಹೇಳ್ತೀವ ಸರ್? ಭಾರತ ಇವತ್ತೇನಾದ್ರೂ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು. ಅದಕ್ಕೆ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಏನಂತ ಕರೀತಾರೆ ಅಂತಂದ್ರೆ, ಇಂಥ ದಿನಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಹೇಳ್ತಾರೆ ಅವ್ರ ಸಾಧನೆಗಳನ್ನ ವರ್ಲ್ಡ್ ನಾಲೆಜ್ ಡೇ ಅಂತ ಕರೀತಾರೆ. ನಿಮಗೆ ಗೊತ್ತು, ವಿಶ್ವ ನಾವು ಕಾಣ್ತೇವೆ. ಭಾರತೀಯ ಪರಸ್ಪರ ಆದಾಗ ಅವ್ರು ಹೇಳಿದಂತೆ ಕೇವಲ ಕೆಲವೇ ಜಾತಿಗಳಿಗೆ ಮೀಸಲಾತಿ
ಅವಕಾಶ ಆಗಿರ್ತಕ್ಕಂಥ ಯಾರೋ ಸಮಾಜದಿಂದ ಹೊರಗಿಟ್ಟಂತ ಸಮುದಾಯಗಳಿದ್ವು, ಆ ಸಮುದಾಯಗಳಿಗೆ ಕೇವಲ 6 ಜಾತಿ ಇದ್ದಂತ ನಮ್ಮ ಮೀಸಲಾತಿ ಪಟ್ಟಿನಲ್ಲಿ ಇವತ್ತು 101 ಜಾತಿ ಒಳಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ದೇಶದಲ್ಲಿ 200ಕ್ಕೂ ಹೆಚ್ಚು ಜಾತಿಗಳು ಪರಿಶಿಷ್ಟ ಜಾತಿ ಮೀಸಲು ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ. ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ತಾಳೆನೇ ಇದೆ, ಜಾತಿಗಳ ತಾಳೆ ಇಲ್ಲ. ಇವತ್ತು ನಮ್ಮಲ್ಲಿ ಹಿಂದುಳಿದ ವರ್ಗದ ಸಮುದಾಯಗಳು ಕೆಲವು ರಾಜ್ಯ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಉದಾಹರಣೆಗೆ ಕೇರಳದ ಮಾನ್ಯ ರಾಷ್ಟ್ರಪತಿಗಳಾಗಿದ್ದ KR ನಾರಾಯಣ್ ಅವರ ಸಮುದಾಯ ಅಲ್ಲಿ ಪರಿಶಿಷ್ಟ ಜಾತಿ, ನಮ್ಮ ರಾಜ್ಯದಲ್ಲಿ ಅವರ ಸಮುದಾಯ ಈಡಿಗ. ಹಾಗೆ ಮೊನ್ನೆ ರಾಷ್ಟ್ರಪತಿಗಳಾಗಿದ್ದ ರಾಮನಾಥ್ ಕೋವಿಂದ್ರವರು ಅವ್ರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಅವರ ಸಮುದಾಯ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಕೋಳಿ ಸಮಾಜ. ರಾಜ್ಯದ ರಾಜ್ಯಪಾಲ ಇರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರ ರಾಜ್ಯದಲ್ಲಿ ಅವರು ಪರಿಶಿಷ್ಟ ಜಾತಿ, ಬಟ್ ಅಂಬೇಡ್ಕರ್ ವಾದ. ಹೀಗೆ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಕೂಡ ಈ ಮೀಸಲಾತಿ ವರ್ಗೀಕರಣ ಸಂದರ್ಭದಲ್ಲಿ ಆ ಸಮುದಾಯಗಳು ಆ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಆ ಪಕ್ಷಗಳು ಸಮುದಾಯಗಳ ಇಲ್ಲಿ ಪರಿಶಿಷ್ಟ ವರ್ಗದ ಪಟ್ಟಿಲಿ ಹಿಂದುಳಿದ ವರ್ಗದ ಪಟ್ಟಿಲಿ ನಮ್ಮನ್ನ ಸೇರ್ಪಡೆ ಮಾಡಿಕೊಡಿ ಅಂತ ಒತ್ತಾಯವನ್ನ ತಂದ ಸಂದರ್ಭದಲ್ಲಿ ಆ ಪಕ್ಷಗಳು ಭರವಸೆ ಕೊಟ್ಟಂತ ಸಂದರ್ಭ ಇವತ್ತು ಅನೇಕ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದ ಪಟ್ಟಿಲಿ ಸೇರಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಮೀಸಲಾತಿ ಕೊಟ್ಟಿದ್ರು? ಯಾರು ಸಮಾಜದಲ್ಲಿ ಊರಿಂದ ಹೊರಗಿದ್ದಂಥವ್ರು, ಸ್ಟಿಗ್ಮಾ ಹೊಂದಿರತಕ್ಕಂಥವ್ರು, ಯಾರು ಮುಟ್ಲಿಕ್ಕೂ ಕೂಡ ಬಹಳ ಅಸಹ್ಯ ಪಡ್ತಿದ್ದಂಥವ್ರನ್ನ ಈ ಒಂದು ಸಮಾಜದ ಒಳಗಡೆ ನಾವು ಅವ್ರನ್ನ ಈ ಶೈಕ್ಷಣಿಕವಾಗಿ ಒಂದು ಅವಕಾಶ ಕೊಡೋ ಮುಖಾಂತರ ಸಮಾನತೆಯಿಂದ ಬಾಳುವಂತಾಗಲಿ ಅಂತೇಳಿ ಅವತ್ತು ಅವರು ಮೀಸಲಾತಿ ಕೊಟ್ಟರು. ಅದು ಇವತ್ತು ನೀವು ಗಮನಿಸಿ, ಯಾರಿಗುಂಟು ಯಾರಿಗಿಲ್ಲ ಮೀಸಲಾತಿ. ಅನೇಕ ಬಾರಿ ಉಲ್ಲೇಖ ಮಾಡ್ತಾರೆ, ಯಾರಿಗುಂಟು ಯಾರಿಗಿಲ್ಲ ಮೀಸಲಾತಿ ಅಂದ್ರೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯಗಳು ಕೂಡ ಇವತ್ತು ಮೀಸಲಾತಿ ಒಳಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸುಪ್ರೀಂ ಕೋರ್ಟ್ ಒಂದ್ ಕಡೆ ಹೇಳಿದ್ದೆ, ರಿಸರ್ವೇಶನ್ ಶುಡ್ ನಾಟ್ ಎಕ್ಸೀಡ್ 50% ಅಂತಕ್ಕಂಥದ್ದು. ಇಸ್ ಇಟ್ ನಾಟ್ ಎಕ್ಸೀಡೆಡ್ ಅಂತಕ್ಕಂಥದ್ದು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. In a few exceeded according to the bill passed in the Assembly.